ಸೊ ಹೆಲೋ ಟ್ರೇಡರ್ಸ್, ಇವತ್ತು ನಾವು ಏನು ಕಲಿತೀವಿ ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಮತ್ತು ಟ್ರೆಂಡ್ ಅನಾಲಿಸಿಸ್. ಫಸ್ಟಿಗೆ ನಾವು ಮಾರ್ಕೆಟ್ ಸ್ಟ್ರಕ್ಚರ್ನ ಕಲಿಯೋಣ. ಸ್ಟಾಕ್ ಮಾರ್ಕೆಟೇ ಆಗಲಿ, ಲೈಕ್ ಮೇನ್ ಚಾರ್ಟ್ನೇ ಆಗಲಿ, ಪ್ರೈಸ್ ಹಿಂಗೆ ಮೂವ್ ಆಗಲ್ಲ, ಹಿಂಗೆ ಇಳಂಗಿಲ್ಲ. ಯಾವಾಗಲೂ ಪ್ರೈಸ್ ಹೆಂಗೆ ಮೂವ್ ಆಗ್ತಾವೆ ಗೊತ್ತಾ? ಪ್ರೈಸ್ ಯಾವಾಗಲೂ ಹಿಂಗೆ ಮೂವ್ ಆಗ್ತಿರ್ತಾವೆ. ಇಳಿದ್ರೆ ಹಿಂಗೆ ಇಳಿತಿರ್ತಾವೆ, ಅಲ್ಲೇ ಟೈಮ್ ಪಾಸ್ ಮಾಡಿದ್ರೆ ಹಿಂಗೆ ಟೈಮ್ ಪಾಸ್ ಮಾಡ್ತಿರ್ತಾವೆ. ಅರ್ಥ ಆಯ್ತಾ? ಒಂದೇ ಸರಿ ಮೇಲೆ ಹೋಗೋದು, ಒಂದೇ ಸರಿ ಕೆಳಗೆ ಹೋಗೋದು ಮಾಡೋಂಗಿಲ್ಲ. ಯಾವಾಗಲೂ ಸಿಸ್ಟಮೆಟಿಕ್ ವೇ ಒಳಗೆ ಒಂದು ಮೂವ್ ಆಗ್ತಿರ್ತಾರೆ. ನೀವು ಏರ್ಬೇಕಾದ್ರೆ ಸ್ಟೆಪ್ಸ್ ಹೆಂಗೆ ಏರ್ತೀರಾ? ಇದೇ ಥರ ಇರ್ತೀರಲ್ಲ. ಇಳಿಬೇಕಾದ ಹೆಂಗೆ ಇಳಿತೀರ? ಇದೇ ಥರ ಇಳಿತೀರಲ್ಲ. ಸೊ ಅದೇ ಥರ. ಸೊ ಪ್ರೈಸ್ ಸ್ಟೆಪ್ ಬೈ ಸ್ಟೆಪ್ ಹಿಂಗೆ ಯಾವಾಗ ಹಿಂಗೆ ಇರುತ್ತಲ್ಲ, ಇದು ಹೈ, ಇದು ಹೈಯರ್ ಲೋ, ಇದು ಹೈಯರ್ ಹೈ, ಇದು ಹೈಯರ್ ಲೋ, ಇದು ಹೈಯರ್ ಹೈ. ಸೊ ಇದೇ ಥರ ಕಂಟಿನ್ಯೂ ಆಗ್ತಾವೆ. ಅರ್ಥ ಆಯ್ತಾ? ಇದಕ್ಕೇನಂತೀವಿ? ಅಪ್ ಟ್ರೆಂಡ್ ಅಂತೀವಿ. ಅಪ್ ಟ್ರೆಂಡ್ ಅಂತೀವಿ. ಏನು? ಪ್ರೈಸ್ ಮೇಲ್ಗಡೆ ಸ್ಟೆಪ್ ಬೈ ಸ್ಟೆಪ್ ಹೋಗೋದಕ್ಕೆ ಏನಂತೀವಿ? ಅಪ್ ಟ್ರೆಂಡ್ ಅಂತೀವಿ. ಅಂದರೆ ಹೈಯರ್ ಹೈ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊತ ಏನು ಪ್ರೈಸ್ ಮೂವ್ ಆಗುತ್ತಲ್ಲ, ಅದಕ್ಕೆ ಏನಂತೀವಿ? ಅಪ್ ಟ್ರೆಂಡ್ ಅಂತೀವಿ. ಸೊ ಡೌನ್ ಟ್ರೆಂಡ್ ಅಂದರೆ ಏನಂದರೆ ಪ್ರೈಸ್ ಲೋವರ್ ಹೈ ಲೋವರ್ ಲೋ ಕ್ರಿಯೇಟ್ ಮಾಡ್ಕೊತ ಹೋಗ್ತಾವಲ್ಲ, ಇಲ್ಲಿ ನೋಡು, ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ. ಸೊ ಈ ಥರ ಏನು ಕ್ರಿಯೇಟ್ ಮಾಡ್ಕೊಂತ ಹೋಗ್ತಾವಲ್ಲ ಕೆಳಗಿನ ಸೈಡ್, ಅದಕ್ಕೆ ಡೌನ್ ಟ್ರೆಂಡ್ ಅಂತೀವಿ. ಏನಂತೀವಿ? ಡೌನ್ ಟ್ರೆಂಡ್. ಸೊ ಅಪ್ ಟ್ರೆಂಡ್ ಅನ್ನೋ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋದಕ್ಕೆ ಅಪ್ ಟ್ರೆಂಡ್ ಅಂತೀವಿ. ಸ್ಟೆಪ್ ಬೈ ಸ್ಟೆಪ್ ಕೆಳಗೆ ಹೇಳೋದಕ್ಕೆ ಏನಂತೀವಿ? ಡೌನ್ ಟ್ರೆಂಡ್ ಅಂತೀವಿ. ಸೊ ಎರಡೇ ಸಿನಾರಿಯೋ ಇರಲ್ಲ, ಇನ್ನೊಂದು ಸಿನಾರಿಯೋ ಇರುತ್ತೆ. ಅದು ಏನಪ್ಪ ಅಂದರೆ ಕನ್ಸಾಲಿಡೇಷನ್ ಫೇಸ್ ಅಂತೀವಿ. ಕನ್ಸಾಲಿಡೇಷನ್ ಫೇಸ್ ಅಂತಂದರೆ ಸೈಡ್ ವೇಸ್. ಸೈಡ್ ವೇಸ್ ಅಂದ್ರೇನು? ಪ್ರೈಸ್ ಒಂದು ರೇಂಜ್ನಾಗ ಇರುತ್ತೆ, ಮೇಲೇನೂ ಹೋಗಲ್ಲ, ಈ ಕಡೆ ಕೆಳಗೂ ಬರಲ್ಲ. ಇದಕ್ಕೆ ಅಂತೀವಿ ಸೈಡ್ ವೇಸ್ ಅಂತೀವಿ. ಅರ್ಥ ಆಯ್ತಾ? ಇದು ಮಾರ್ಕೆಟ್ ಲೈಕ್ 3 ಥರ ಟ್ರೆಂಡ್ ಇರ್ತಾವೆ: ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್. ಸೊ ಈಗ ನೋಡ್ರಿ, ಇದನ್ನು ಅರ್ಥ ಮಾಡ್ಕೊಡಿ. ಹೈಯರ್ ಹೈ ಕ್ರಿಯೇಟ್ ಮಾಡ್ತಾ ಇದ್ದೇನೆ ಈ ಥರ. ಸೊ ಇದು ಟ್ರೆಂಡ್ ಏನಿದೆ? ಅಪ್ ಟ್ರೆಂಡ್ ಇದೆ. ಸೊ ಟ್ರೆಂಡ್ ಯಾವಾಗ ಚೇಂಜ್ ಆಗುತ್ತೆ ಗೊತ್ತಾ? ಯಾವಾಗ ಲಾಸ್ಟ್ ಹೈಯರ್ ಹೈ ಇರುತ್ತೆ ನೋಡ್ರಿ. ಸೊ ಅದ್ರದ್ದು ಇದು ಲೈಕ್ ಹೈಯರ್ ಲೋ ಇದೆನಾ, ಇದು ಲೋ ಬ್ರೇಕ್ ಮಾಡಬೇಕು. ಸೊ ಬ್ರೇಕ್ ಮಾಡ್ತಾ ಇಲ್ಲಿ ಈ ಪಾಯಿಂಟಲ್ಲಿ ಬ್ರೇಕ್ ಮಾಡುತ್ತೆ. ಈ ಪಾಯಿಂಟಲ್ಲಿ ಬ್ರೇಕ್ ಮಾಡಿದ್ಮೇಲೆ ಒಂದು ರಿವರ್ಸ್ ಹೋಗುತ್ತೆ. ರಿವರ್ಸ್ ಹೋದ್ಮೇಲೆ ಈ ಪಾಯಿಂಟಲ್ಲಿ, ಸೊ ಈ ಪಾಯಿಂಟಲ್ಲಿ ಒಂದು ಕ್ಯಾಂಡಲ್ಸ್ಟಿಕ್ ಫಾರ್ಮೇಷನ್ ಆದರೆ, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಫಾರ್ಮೇಷನ್ ಆದರೆ, ಬೇರಿಶ್ ಕ್ಯಾಂಡಲ್ಸ್ಟಿಕ್ ಅಂತ ಬರ್ತಾವೆ. ಸೊ ಅವು ಫಾರ್ಮೇಷನ್ ಆದರೆ ಪ್ರೈಸ್ ಕೆಳಗೆ ಮೂವ್ ಆಗೋಕ್ಕೆ ನಿಮಗೆ ಎಂಟ್ರಿ ಸಿಗುತ್ತೆ. ಅಂದ್ರೇನು? ಟ್ರೆಂಡ್ ರಿವರ್ಸ್ ಮೀನ್ಸ್ ಟ್ರೆಂಡ್ ಚೇಂಜ್ ಯಾವಾಗ ಆಗುತ್ತೆ ಅಂತಂದರೆ ನೋಡಿರಿ, ಕಂಟಿನ್ಯೂಸ್ ಅಪ್ ಟ್ರೆಂಡ್ ಇದೆನಾ ಇಲ್ಲಿ. ಅಪ್ ಟ್ರೆಂಡ್ ಆದಮೇಲೆ ಇದ್ರ ಲೋ ಬ್ರೇಕ್ ಮಾಡ್ತಾ, ಈ ಪಾಯಿಂಟಿಂದ ಲೋ ಬ್ರೇಕ್ ಮಾಡಿದ್ಮೇಲೆ ಬಂದಮೇಲೆ ಒಳ್ಳೆ ರಿವರ್ಸ್ ಹೋಗುತ್ತಲ್ಲ, ಆವಾಗ ಟ್ರೆಂಡ್ ರಿವರ್ಸ್ ಅಲ್ಲ ಅಂತ ನಿಮಗೆ ಕನ್ಫರ್ಮ್ ತೊಗೋಬೇಕು. ಅಲ್ಲಿವರೆಗೂ ಸುಮ್ಮನೆ ಇಲ್ಲಿ ಒಂದ್ಸರಿ ಈಗ ಮೇಲ್ಗಡೆ ಹೋಯ್ತು, ಒಂದ್ಸರಿ ಕೆಳಗೆ ಬಂತು ಅಂತಂದರೆ ಟ್ರೆಂಡ್ ಚೇಂಜ್ ಆಯ್ತು ಅಂತ ಅದಕ್ಕೆಲ್ಲ ಅನ್ನಲ್ಲ. ಟ್ರೆಂಡ್ ಅಂದ್ರೇನು? ಒಂದು ಫಾರ್ಮ್ನ ಚೇಂಜ್ ಆಗಬೇಕು ಅಂದರೆ, ಇದು ಅಪ್ ಟ್ರೆಂಡ್ ಇದೆಯಲ್ಲ, ಇದು ಫಾರ್ಮ್ ಚೇಂಜ್ ಆಗಬೇಕು ಅಂದರೆ ಒಂದು ಸರಿ ಇದು ಏನು ಲೋ ಇದೆಯಲ್ಲ, ಹೈಯರ್ ಲೋ, ಇದು ಬ್ರೇಕ್ ಮಾಡಿ ರಿವರ್ಸ್ ಹೋದ್ಮೇಲೆ ನೀವು ಮತ್ತೆ ಕೆಳಗೆ ಬರುತ್ತಲ್ಲ, ಅಲ್ಲಿ ನಿಮ್ಮ ಟ್ರೆಂಡ್ ಚೇಂಜ್ ಆಗಿದೆ ಅಂತ ನೀವು ಕನ್ಫರ್ಮ್ ತೊಗೋಬೇಕು. ಸೇಮ್ ಇದೇನು ಅಪ್ ಟ್ರೆಂಡ್ ಆಯಿತಾ? ಈ ಡೌನ್ ಟ್ರೆಂಡ್ ಹೇಳ್ತೀನಿ ನೋಡಿರಿ. ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಇದೆನಾ? ಸೊ ಈಗ ಅಪ್ ಟ್ರೆಂಡಿಗೆ ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿರಿ. ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಇದೆನಾ? ಸೊ ಅಪ್ ಟ್ರೆಂಡಿಗೆ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಈ ಥರ ಚೇಂಜ್ ಆಗುತ್ತೆ. ಮೀನ್ಸ್ ಏನು? ಲೋವರ್ ಹೈ ಲೋವರ್ ಲೋ ಲೋವರ್ ಹೈ ಲೋವರ್ ಲೋ ಈ ಥರ ಆಗುತ್ತಾ? ಸೊ ಕಂಟಿನ್ಯೂ ಟ್ರೆಂಡ್ ಡೌನ್ ಸೈಡ್ ಇದೆ. ಡೌನ್ ಸೈಡ್ ಬಂದ ಮೇಲೆ ಇದ್ರದ್ದು ಏನಿದೆ ಅಲ್ಲ, ಈ ಪಾಯಿಂಟ್ ಬ್ರೇಕ್ ಮಾಡಿ ರಿವರ್ಸ್ ಬರುತ್ತಲ್ಲ, ಈ ಪಾಯಿಂಟಲ್ಲಿ ನಿಮ್ಮದು ಬುಲ್ಲಿಶ್ ಪ್ಯಾಟರ್ನ್ ಕ್ರಿಯೇಟ್ ಆಗಬೇಕು. ಯಾವುದಾದ್ರು ಬುಲ್ಲಿಶ್ ಇದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಕ್ರಿಯೇಟ್ ಆಗಬೇಕು. ಆವಾಗ ಮಾತ್ರ ನೀವು ಟ್ರೆಂಡ್ ರಿವರ್ಸಲ್ ಅಂತ ಹೇಳಕ್ಕೆ ಬರುತ್ತೆ, ಆವಾಗ ಪ್ರೈಸ್ ಮೇಲ್ಗಡೆ ಮೂವ್ ಆಗುತ್ತೆ. ಸೊ ಈ ಪಾಯಿಂಟಲ್ಲಿ ಫಸ್ಟ್ ಟಾರ್ಗೆಟ್ ನಿಮ್ದು ಯಾವ್ದು ಇರುತ್ತೆ ಗೊತ್ತಾ? ಫಸ್ಟ್ ಟಾರ್ಗೆಟ್ ಇದೇ ಇರುತ್ತೆ, ಸೆಕೆಂಡ್ ಟಾರ್ಗೆಟ್ ಇದು ಇರುತ್ತೆ, ಥರ್ಡ್ ಟಾರ್ಗೆಟ್ ಇದು ಇರುತ್ತೆ. ಅಂದರೆ ಈ ಸ್ವಿಂಗ್ಸ್ ಏನಿರ್ತಾವಲ್ಲ, ಈಗ ಸ್ವಿಂಗ್ಸ್ ಅಂತೀವಿ ನಾವು, ಈ ಪಾಯಿಂಟಲ್ಲೇ ನಿಮ್ಮ ಟಾರ್ಗೆಟ್ಗಳು ಸಿಗ್ತಿರ್ತಾವೆ. ಸೊ ಇದು ನೆಕ್ಸ್ಟ್ ಹೇಳ್ತೀನಿ, ಲೈಕ್ ಟ್ರೇಡ್ ತೊಗೋಬೇಕಾದ್ರೆ ಮೀನ್ಸ್ ಬೇಸಿಕ್ ಸ್ವಲ್ಪ ನಾಲೆಜ್ ಇರಲಿ ಅಂತ ಇದ್ರ ಬಗ್ಗೆ. ಅರ್ಥ ಆಯ್ತಾ? ಸೊ 3 ಥರ ಟ್ರೆಂಡ್ ಇದೆ. ಒಂದೇದು ಯಾವುದು? ಅಪ್ ಟ್ರೆಂಡ್. ಎರಡನೇದು ಡೌನ್ ಟ್ರೆಂಡ್. ಥರ್ಡ್ ಒನ್ ಸೈಡ್ ವೇಸ್. ಅಪ್ ಟ್ರೆಂಡ್ ಹೆಂಗಾಗುತ್ತಾ? ಈ ಥರ ಆಗುತ್ತಾ.
ಡೌನ್ ಟ್ರೆಂಡ್ ಹೆಂಗಾಗುತ್ತೆ ಈ ಥರ ಆಗುತ್ತೆ. ಸೈಡ್ ವೇಸ್ ಅಂದರೆ ಅಲ್ಲೇ ಕನ್ಸಾಲಿಡೇಷನ್ ಫೇಸ್ ಅಂತೀವಿ ಅದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿರಿ, ಇವಾಗ ಟ್ರೆಂಡ್ ಲೈನ್ ಹೆಂಗೆ ಡ್ರಾ ಮಾಡಬೇಕು ಅಂತ. ಲೈಕ್ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಇದೆ ಅಂದರೆ ಅದಕ್ಕೆ ಟ್ರೆಂಡ್ ಲೈನ್ ಅಲ್ಲಿ ಸಪೋರ್ಟ್ ತೊಗೊಳ್ತಾ ಟ್ರೆಂಡ್ ಲೈನ್ ಮೇಲೆ ಅದು ಹೆಂಗೆ ಡ್ರಾ ಮಾಡಬೇಕು ಅಂತಂದರೆ, ಈಗ ನೋಡಿರಿ ಒಂದು ಹೈ ಆಯಿತಾ, ಈ ಥರ ಹೈ ಕ್ರಿಯೇಟ್ ಆಗ್ತಾ ಇದೆಯಾ ಹಾಗೆ. ಸೊ ನಿಮಗೆ ಟ್ರೆಂಡ್ ಯಾವಾಗಲೂ ಹೈಯರ್ ಲೋ ಪಾಯಿಂಟ್ ಏನಿರ್ತಲ್ಲ, ಲೋ ಹೈ, ಹೈಯರ್ ಲೋ ಹೈಯರ್ ಹೈ, ಅರ್ಥ ಆಯ್ತಾ? ಹೈಯರ್ ಲೋ ಪಾಯಿಂಟ್ಸಾ ಇವೆಲ್ಲ ಹೈಯರ್ ಲೋ ಪಾಯಿಂಟ್ಸಾ, ರೈಟ್? ಈ ಪಾಯಿಂಟ್ಗೆ ನಾವು ಟ್ರೆಂಡ್ ಲೈನ್ ಡ್ರಾ ಮಾಡಬೇಕು, ಈ ಪಾಯಿಂಟಲ್ಲಿ ಅಪ್ ಟ್ರೆಂಡಲ್ಲಿ. ಅರ್ಥ ಆಯ್ತಾ? ಈ ಪಾಯಿಂಟಲ್ಲಿ ನೀವು ಡ್ರಾ ಮಾಡಿದರೆ ನೋಡಿರಿ ಮಲ್ಟಿಪಲ್ ಟೈಮ್ ಇಲ್ಲಿ ಸಪೋರ್ಟ್ ತೊಗೊಂಡಿದೆ ನೋಡಿ ಈ ಪಾಯಿಂಟಲ್ಲಿ, ರೈಟಾ? ಇದಕ್ಕೇನಂತೀವಿ ನಾವು ಅಪ್ ಟ್ರೆಂಡ್ ಲೈನ್ ಡ್ರಾ ಮಾಡೋದೈತಿ. ಈ ಥರ ನಾವು ಟ್ರೆಂಡ್ ಲೈನ್ನ ಡ್ರಾ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಈಗ ಅಪ್ ಟ್ರೆಂಡಲ್ಲಿ ಆಯಿತು. ಡೌನ್ ಟ್ರೆಂಡಲ್ಲಿ ಹೇಳ್ತೀವಿ ನೋಡಿರಿ. ಡೌನ್ ಟ್ರೆಂಡ್ ಸಿಂಪಲ್, ಭಾಳ ಡಿಫಿಕಲ್ಟ್ ಇಲ್ಲ. ಈ ಥರ ಹೋಗ್ತಿರುತ್ತಾ, ರೈಟ್? ಈ ಥರ ಹೋಗ್ಬೇಕಾದ್ರೆ ಪ್ರೈಸ್ ಯಾವಾಗಲೂ ಈಗ ನೋಡಿರಿ ಅಂದ್ರೇನು, ಲೋವರ್ ಹೈ ಲೋವರ್ ಹೈ ಲೋವರ್ ಹೈ. ಡೌನ್ ಟ್ರೆಂಡಿಗೆ ಲೋವರ್ ಹೈಯಲ್ಲಿ ನೀವು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋಬೇಕು. ಮಲ್ಟಿಪಲ್ ಟೈಮ್ ಟಚ್ ಆಗಿರಬೇಕು, ಮಿನಿಮಮ್ 2 ಟೈಮ್ಸ್ ಟಚ್ ಆಗಿರ್ಬೇಕು ಟ್ರೆಂಡ್ ಲೈನ್ ಡ್ರಾ ಮಾಡಬೇಕಂದ್ರೆ. ಅರ್ಥ ಆಯ್ತಾ? 1 ಟಚ್, ಸೆಕೆಂಡ್ ಟಚ್, ಥರ್ಡ್ ಟಚ್ಗೆ ಅಲ್ಲಿ ಕಂಪಲ್ಸರಿ ತೊಗೊಳುತ್ತೆ. ಸೊ ಅಪ್ ಟ್ರೆಂಡ್ ಆಯಿತು, ಡೌನ್ ಟ್ರೆಂಡ್ ಡ್ರಾ ಮಾಡೋದನ್ನ, ಟ್ರೆಂಡ್ ಲೈನ್ ಡ್ರಾ ಮಾಡೋದನ್ನ ನೀವು ಕಲ್ತ್ರಿ. ಸೊ ಥರ್ಡ್ ಒನ್ ಸೈಡ್ ವೈಸ್ ಹೆಂಗೆ ಡ್ರಾ ಮಾಡಬೇಕು ಅಂದರೆ, ಒಂದು ಪಾಯಿಂಟ್ ಇರುತ್ತೆ, ಒಂದು ಸರ್ಟನ್ ಪಾಯಿಂಟಲ್ಲಿ ಮಲ್ಟಿಪಲ್ ಟೈಮ್ ಅಲ್ಲಿ ಟಚ್ ಆಗ್ತಿರುತ್ತೆ, ಈ ಪಾಯಿಂಟು ಈ ಪಾಯಿಂಟು. ಅರ್ಥ ಆಯ್ತಾ? ಈ ಟೈಮಲ್ಲಿ ನೀವು ಟ್ರೇಡ್ ಮಾಡಬಾರ್ದು, ಒಟ್ಟು ಈ ಟೈಮಲ್ಲಿ ನೀವು ಟ್ರೇಡ್ ಮಾಡೋಕೆ ಹೋಗ್ಬಾರ್ದು. ಇದು ಸೈಡ್ ವೇಸ್ ಅಂತ ಅರ್ಥ. ಇಲ್ಲಿ ಯಾರೂ ಟ್ರೇಡ್ ಮಾಡೋಂಗಿಲ್ಲ, ಟ್ರೇಡ್ ಮಾಡೋಕೆ ಹೋಗ್ಬಾರ್ದು, ನಿಮ್ಗೆ ಲಾಸ್ ಆಗುತ್ತೆ. ಇಲ್ಲಿ ಬೈ ಮಾಡ್ತೀರಾ ಬರುತ್ತಾ, ಇಲ್ಲಿ ಎಸೆಲೇಟ್ ಆಗುತ್ತೆ, ಮತ್ತೆ ಇಲ್ಲಿ ಬೈ ಮಾಡ್ತೀರಾ ಮತ್ತೆ ಹೆಸರು, ಇಲ್ಲಿಂದ ಪುಟ್ ಮಾಡ್ತೀರಾ ಇಲ್ಲಿಂದ ಬರುತ್ತೆ, ಮತ್ತೆ ವಾಪಸ್ಸು ಎಸೆಲೇಟ್ ಆಗುತ್ತೆ. ಅರ್ಥ ಆಯ್ತಾ? ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನೋದು ಅರ್ಥ ಆಯ್ತಾ? ಡೌ ಥಿಯರಿನೂ ಅಂತಾರೆ ಇದಕ್ಕೆ, ಮೀನ್ಸ್ ಈ ಥರ ಹೈಯರ್ ಹೈ ಕ್ರಿಯೇಟ್ ಮಾಡೋದು, ಲೋವರ್ ಲೋ ಕ್ರಿಯೇಟ್ ಮಾಡೋದಕ್ಕೆ ಡೌ ಥಿಯರಿನೂ ಅಂತಾರೆ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ನಿಮ್ಗೆ ಅರ್ಥ ಆಯಿತು. ಟ್ರೇಡ್ ಯಾವಾಗ ತೊಗೋಬೇಕು ಅಂತಲೂ ಹೇಳಿದೆ ನಿಮಗೆ. ಮೀನ್ಸ್ ಇದು ಹೈಯರ್ ಹೈ ಕ್ರಿಯೇಟ್ ಆಗ್ತಿದೆ, ಟ್ರೆಂಡ್ ರಿವರ್ಸಲ್ ಅಂದರೆ ಏನಂತೀವಿ, ಈ ಥರ ಬಂದು ರಿವರ್ಸ್ ಹೋಗ್ಬೇಕು ಈ ಪಾಯಿಂಟಲ್ಲಿ ರಿವರ್ಸ್ ಹೋದರೆ ಅವಾಗ ಟ್ರೆಂಡ್ ರಿವರ್ಸಲ್ ಆಗುತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ ಗೊತ್ತಾ, ಹಿಂಗೆ ಆಗ್ತಿರುತ್ತೆ, ಹೈಯರ್ ಹೈ ಕ್ರಿಯೇಟ್ ಆಗ್ತಿರುತ್ತೆ. ಕ್ರಿಯೇಟ್ ಆದಮೇಲೆ ಇಲ್ಲಿ ಸಪೋರ್ಟ್ ತೊಗೊಳುತ್ತೆ, ವಾಪಸ್ ಹೋಗುತ್ತೆ. ಟ್ರೆಂಡ್ ಏನಾದರೂ ಕಂಟಿನ್ಯೂಷನ್ ಇದ್ದರೆ. ಅಕಸ್ಮಾತ್ ಟ್ರೆಂಡ್ ರಿವರ್ಸ್ ಆಗೋದಿತ್ತು ಅಂದರೆ ಈ ಪಾಯಿಂಟಲ್ಲಿ ರಿವರ್ಸ್ ಆಗಬೇಕು, ಮೇಲ್ಗಡೆ ಹೋಗೋದಿಲ್ಲ. ಈ ಪಾಯಿಂಟಲ್ಲಿ ರಿವರ್ಸ್ ಆದರೆ ಟ್ರೆಂಡ್ ಚೇಂಜ್ ಆಗಿದೆ ಅಂತ ಅರ್ಥ. ಇಷ್ಟೇ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇನ್ನೊಂದು ಈ ಪಾಯಿಂಟ್ ಅದೇ ಇಲ್ಲಿ, ಈಗ ನೋಡಿರಿ ಈ ಥರ ಹೈಯರ್ ಹೈ ಆಗ್ತಿದೆ, ಈ ಹೈ ಬ್ರೇಕ್ ಮಾಡದೆ ಈ ಥರ ಬಂತು ಅಂದ್ಕೊಳ್ಳಿ. ಅರ್ಥ ಆಯ್ತಾ? ಇದು ಟ್ರೆಂಡ್ ರಿವರ್ಸಲ್ ಅನ್ನೋಂಗಿಲ್ಲ ನಾವು ಇದಕ್ಕೆ. ಅರ್ಥ ಆಯ್ತಾ? ಯಾವಾಗಲೂ ಯಾವ ಥರ ಆಗಬೇಕಂದ್ರೆ ಈ ಥರ ಆಯಿತಾ, ಈ ಥರ ಇದು ಹೈ ಬ್ರೇಕ್ ಮಾಡಿ, ಇದು ಲೋ ಬ್ರೇಕ್ ಮಾಡಿ, ಈ ಥರ ಇದು ಟ್ರೆಂಡ್ ರಿವರ್ಸಲ್. ಇದಕ್ಕೆ ಟ್ರೆಂಡ್ ರಿವರ್ಸಲ್ ಅನ್ನಲ್ಲ ನಾವು, ಯಾಕಂದರೆ ಇದ್ರ ಹೈ ಬ್ರೇಕ್ ಮಾಡಿಲ್ಲ. ಈ ಹೈ ಬ್ರೇಕ್ ಆದರೆ ವಾಪಸ್ ಬಂದು ಈ ಪಾಯಿಂಟಲ್ಲಿ ನಾವು ಕೆಳಗಿನ ಸೈಡ್ ತೊಗೊತೀವಿ. ಸಿಂಪಲ್. ಅರ್ಥ ಆಯ್ತಾ? ಇದಕ್ಕೇನಂತೀವಿ ಗೊತ್ತಾ ನಾವು, ಅಂದರೆ ಒಂದು ಅದ್ರ ಸ್ಟ್ರಕ್ಚರ್ ಬ್ರೇಕ್ ಮಾಡಬೇಕು. ಮೀನ್ಸ್ ಇದಕ್ಕೆ ಈ ಪಾಯಿಂಟಿಗೆ ನಾವು ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತೀವಿ, BOS ಅಂತೀವಿ, ಬ್ರೇಕ್ ಆಫ್ ಸ್ಟ್ರಕ್ಚರ್. ಇದು ನೋಡಿ, ಇದ್ರ ಹೈ ಬ್ರೇಕ್ ಆಯಿತಾ, ಇದು ಬ್ರೇಕ್ ಮಾಡ್ತಾ, ಇದು ಹೈ ಬ್ರೇಕ್ ಮಾಡ್ತಾ. ಸೊ ನೀವು ಎಂಟ್ರಿ ಆಗೋರು ಏನು ಮಾಡ್ತಾರೆ, ಈ ಪಾಯಿಂಟಲ್ಲಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಎರಡು ಟಚ್ ಅಥವಾ ಮೂರನೇ ಸೈಡ್ ಅಲ್ಲೇ ಟಚ್ ಆಗುತ್ತೆ ಅಂತ ನಿಮ್ಮ ತಲೆಗೆ ಇರುತ್ತೆ. ಸೊ ಆ ಟೈಮಲ್ಲಿ ಇಲ್ಲಿ ನೀವು ಎಂಟ್ರಿ ತೊಗೊತೀರ, ಬೈ ಮಾಡ್ತಾರೆ, ಇಲ್ಲಿ ತೊಗೊಂಡು ಟಾರ್ಗೆಟ್ ತೊಗೊತೀರ, 1:2 ಇಟ್ಕೊಂಡು ಎಕ್ಸಿಟ್ ಆಗಿಬಿಡ್ತೀರ. ಇಷ್ಟೇ. ಅಂದರೆ 2 ಸರಿ ನಿಮ್ಮ ಮಲ್ಟಿಪಲ್ ಟೈಮಲ್ಲಿ ಟಚ್ ಆಗ್ತಿದ್ದಾರೆ, ಮೂರನೇ ಸರಿಯಲ್ಲಿ ಟಚ್ ಆಗೇ ಆಗುತ್ತಲ್ಲ. ಸೊ ಇಲ್ಲಿ ನೀವು ಟ್ರೇಡ್ ಬೈಯಿಂಗ್ ಸೈಡ್ ಎಕ್ಸಿಕ್ಯೂಟ್ ಮಾಡ್ಬೋದು. ಅರ್ಥ ಆಯ್ತಾ? ಸಿಂಪಲ್. ಸೇಮ್ ಗೋಸ್ ವಿತ್ ಡೌನ್ ಟ್ರೆಂಡು ಹಾಗೆ. ಈ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀರಾ, 1 ಟಚ್ ಆಯ್ತು, 2 ಟಚ್, ಮೂರನೇ ಟಚ್ ಇಲ್ಲಿ ಬರ್ತಾ ಇದ್ದಂಗೆ ಡೌನ್ ಸೈಡಲ್ಲಿ ಟ್ರೇಡ್ ತೊಗೊತೀರ, 1:2 ತೊಗೊಂಡು ಎಕ್ಸಿಟ್ ಆಗಿಬಿಡ್ತೀರ. ಅರ್ಥ ಆಯ್ತಾ? ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಅರ್ಥ ಆಯಿತು, ಟ್ರೆಂಡ್ ಲೈನ್ ಹೆಂಗೆ ಡ್ರಾ ಮಾಡಬೇಕಂತ ಅರ್ಥ ಆಯಿತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ನ ಕಲಿಯೋಣ. ಸೊ ಥ್ಯಾಂಕ್ ಯು ಗೈಸ್.